ನಮಸ್ಕಾರ ವೀಕ್ಷಕರೇ. ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋ ವಿಚಾರ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ. ತನಿಖೆ ಶರವೇಗದಿಂದ ಸಾಗ್ತಾ ಇರೋದು ಒಂದು ಕಡೆ ಆದ್ರೆ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ಗಾಗಿ ಪೊಲೀಸ್ ಟೀಮ್ ಬಲೆ ಬೀಸಿದೆ. ಈ ಮಧ್ಯೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಅದೇನೆಂದ್ರೆ ಪ್ರಜ್ವಲ್ ವಿರುದ್ಧ ದೂರು ದಾಖಲಿಸಿದ ಮಹಿಳೆಗೆ ಬೆದರಿಕೆ ಇತ್ತು ಅನ್ನೋದು. ಕಂಪ್ಲೇಂಟ್ ನೀಡುವಂತೆ ಪ್ರಾಣ ಬೆದರಿಕೆ ಹಾಕಿದ್ರು ಅನ್ನೋ ವಿಚಾರವನ್ನ ಈಗ ಆ ಮಹಿಳೆ ಬಾಯಿ ಬಿಡ್ತಾ ಇದ್ದಾಳೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 2,900ಕ್ಕೂ ಹೆಚ್ಚು ವಿಡಿಯೋ, 700ಕ್ಕೂ ಹೆಚ್ಚು ಮಹಿಳೆಯರನ್ನ ಪ್ರಜ್ವಲ್ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಇದ್ರೂ ಈವರೆಗೂ ಯಾರು ಯಾಕೆ ದೂರು ನೀಡೋದಕ್ಕೆ ಬಂದಿಲ್ಲ ಅನ್ನೋ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪ್ರಕರಣ ಒಂದು ರಾಜಕೀಯ ಅಸ್ತ್ರ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹಾಗಿದ್ರೆ ಆ ಮಹಿಳೆ ಹೇಳ್ತಾ ಇರೋದೇನು? ಪ್ರಜ್ವಲ್ ಕೇಸ್ ಹಿಂದೆ ರಾಜಕೀಯ ಇತ್ತ? ನೇರವಾಗಿ ಡಿಕೆಶಿ ಹೆಸರು ಬಂದಿದ್ದು, ಇದರಲ್ಲಿ ಅವರ ಪಾತ್ರ ಇದೆಯಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹೀಗೊಂದು ವಿಚಾರ ಈ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಕೊಡ್ತಾ ಇದೆ. ಹಾಗಂದ ಮಾತ್ರಕ್ಕೆ ಪ್ರಜ್ವಲ್ ಅಮಾಯಕ, ಪಾಪ ಅವರಿಗೆ ಏನು ಗೊತ್ತೇ ಇಲ್ಲ, ಏನು ಮಾಡೇ ಇಲ್ಲ, ಇದೆಲ್ಲ ವಿರೋಧಿಗಳ ಕುತಂತ್ರ ಅಂತ ಹೇಳಿದ್ರೆ ಸ್ವತಃ ಅವರ ಕುಟುಂಬದವರೇ ಒಪ್ಪೋದಿಲ್ಲ. ಯಾಕಂದ್ರೆ ಪ್ರಜ್ವಲ್ ಈ ಕೆಲಸ ಮಾಡಿದ್ದು ಹೌದು ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸಾಕ್ಷಿಗಳಿವೆ. ಸುನಾಮಿಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ವಿಡಿಯೋಗಳನ್ನ ನೋಡಿದ್ಮೇಲೂ ಪ್ರಜ್ವಲ್ ಅಮಾಯಕ ಅಂತ ಹೇಳಿದ್ರೆ ಅವರಷ್ಟು ಮೂರ್ಖ ಮತ್ತೊಬ್ಬ ಇರೋದಿಲ್ಲ. ಅಂದ್ಹಾಗೆ ಇಷ್ಟೆಲ್ಲ ಕಾಮ ಕ್ರೌರ್ಯಗಳು ವರ್ಷಾನುಗಟ್ಟಲೆಯಿಂದ ನಡೀತಾ ಇದ್ರು ಈಗ ಬೆಳಕಿಗೆ ಬಂದಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿದಾಗಲೇ ಇದರ ಹಿಂದೆ ರಾಜಕೀಯ ಇದೆ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಈಗ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಪ್ರಜ್ವಲ್ ರೇವಣ್ಣರ ಲೀಕ್ ಆಗಿರೋ ವಿಡಿಯೋಗಳಲ್ಲಿ ಸಾಕಷ್ಟು ಮಹಿಳೆಯರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಈವರೆಗೆ ಕೇಳಿ ಬಂದಿರೋ ಆರೋಪಗಳ ಪ್ರಕಾರ ಸುಮಾರು 700 ಮಹಿಳೆಯರ ಜೊತೆಗೆ ಪ್ರಜ್ವಲ್ ಖಾಸಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ ದೂರು ನೀಡಿದ್ದು ಒಬ್ಬ ಸಂತ್ರಸ್ತೆ ಮಾತ್ರ. ಆದ್ರೆ ಈಗ ಅವಳು ಹೇಳ್ತಾ ಇರೋದು, ದೂರು ನೀಡೋದಕ್ಕೆ ನನಗೆ ಬೆದರಿಕೆ ಹಾಕಲಾಗಿತ್ತು, ಜೀವ ಭಯದಿಂದ ನಾನು ಪ್ರಜ್ವಲ್ ವಿರುದ್ಧ ದೂರನ್ನ ದಾಖಲಿಸಿದ್ದೆ ಅಂತ. ಈ ಬಗ್ಗೆ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರೋ ಆ ಮಹಿಳೆ, ಜನರ ಗುಂಪೊಂದು ಕಿರುಕುಳ ನೀಡೋದಾಗಿ ಬೆದರಿಕೆ ಹಾಕಿದ ನಂತರ ಸುಳ್ಳು ದೂರನ್ನ ದಾಖಲಿಸಿದ್ದೆ ಅಂತ ಹೇಳ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಆಕೆ ಮನೆಗೆ ಬಂದಿದ್ದ ಒಂದಿಷ್ಟು ಜನರು ನಾವೆಲ್ಲ ಸಿವಿಲ್ ಡ್ರೆಸ್ ನಲ್ಲಿರೋ ಪೊಲೀಸರು ಅಂತ ಹೇಳಿಕೊಂಡಿದ್ರಂತೆ. ಅವರು ಬಂದು ಹೋದ ನಂತರ ಸಾಕಷ್ಟು ನಂಬರ್ಗಳಿಂದ ಕರೆ ಬಂದು ಕಂಪ್ಲೇಂಟ್ ನೀಡುವಂತೆ ಒತ್ತಡ ಹಾಗೂ ಬೆದರಿಕೆಯನ್ನ ಹಾಕಲಾಗಿತ್ತು. ನನ್ನ ಹಾಗೂ ನನ್ನ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತ ಆಕೆ ಈಗ ಮಹಿಳಾ ಆಯೋಗಕ್ಕೆ ಮನವಿ ಮಾಡಿದ್ದಾಳೆ. ಇದರ ಬೆನ್ನಲ್ಲೇ ಗಂಭೀರ ಪರಿಸ್ಥಿತಿಯಲ್ಲಿ ಆಕೆಯ ಕುಟುಂಬಕ್ಕಾಗಿ ದೂರುದಾರರು ರಕ್ಷಣೆ ಬಯಸಿದ್ದು, ಈ ಮಹಿಳೆಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಡಿಜಿಪಿ ಅಲೋಕ್ ಮೋಹನ್ ಅವರಿಗೆ ಸೂಚಿಸಲಾಗಿದೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿಕೊಂಡಿದೆ. ಅಲ್ಲದೆ NCW ತನ್ನ ಅಫಿಷಿಯಲ್ ಅಕೌಂಟ್ ನಿಂದ ಒಂದು ಟ್ವೀಟ್ ಕೂಡ ಮಾಡಿದೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಿಸಿದಂತೆ 700 ಮಹಿಳೆಯರಿಂದ ಯಾವುದೇ ದೂರು ಈವರೆಗೆ ಸಲ್ಲಿಕೆ ಆಗಿಲ್ಲ. ಕೆಲ ಮಾಧ್ಯಮಗಳಲ್ಲಿ ಈ ಬಗ್ಗೆ ತಪ್ಪು ಸುದ್ದಿಯನ್ನ ಹರಡಿಸಲಾಗ್ತಾ ಇದೆ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆದ್ರಿಂದ ಬೆದರಿಕೆಯಿಂದ ದೂರು ದಾಖಲಿಸಿರೋ ಮಹಿಳೆ ಒಬ್ಬಳನ್ನ ಹೊರತುಪಡಿಸಿ ಇನ್ಯಾರು ಈವರೆಗೆ ದೂರನ್ನೇ ದಾಖಲು ಮಾಡಿಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ. ಈಗ ಆಕೆಗೆ ದೂರು ನೀಡುವಂತೆ ಒತ್ತಾಯ ಮಾಡಿದ್ದು ಯಾರು? ಕರ್ನಾಟಕ ಪೊಲೀಸ್ ಅಂತ ಹೇಳಿಕೊಂಡು ಬರೋ ಧೈರ್ಯ ಅವರಿಗೆ ಬಂದಿದ್ದು ಹೇಗೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಇಲ್ಲಿ ಪ್ರಜ್ವಲ್ ಅಮಾಯಕ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ. ಆದ್ರೆ ದೂರಿನ ವಿಚಾರದಲ್ಲಿ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಎಲ್ಲರೆಲ್ಲರೂ ಅನುಮಾನ. ಒಂದೇ ಮರ್ಯಾದೆ ವಿಚಾರ ಆಗಿರೋದ್ರಿಂದ ಯಾರು ಕೂಡ ಈ ಬಗ್ಗೆ ಮಾತನಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಇದರಲ್ಲಿ ಸಾಕಷ್ಟು ಜನರು ಪರಸ್ಪರ ಒಪ್ಪಿಗೆಯಿಂದ ಹಣದಾಸೆ ಅಥವಾ ಇತರೆ ಆಮಿಷಗಳಿಗೆ ಒಪ್ಪಿ ಬಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಆದ್ರೆ ಲೀಕ್ ಆಗಿರೋ ವಿಡಿಯೋಗಳ ಪೈಕಿ ಒಂದರಲ್ಲಿ ಹಿರಿಯ ವಯಸ್ಸಿನ ಮಹಿಳೆಯೊಬ್ಬಳಿಗೆ ಒತ್ತಾಯ ಮಾಡ್ತಾ ಇರೋದು ಸಾಬೀತಾಗಿದೆ. ಆದ್ರಿಂದ ನ್ಯಾಯವಾಗಿ ಹೇಳಬೇಕು ಅಂದ್ರೆ ಆ ಮಹಿಳೆಯನ್ನ ಹುಡುಕಿ ಆಕೆಗೆ ಧೈರ್ಯ ಹೇಳಿ ಆಕೆಗೆ ರಕ್ಷಣೆ ನೀಡಿ ಅವಳಿಂದ ಹೇಳಿಕೆ ಪಡೆದು ದೂರನ್ನ ದಾಖಲಿಸಬೇಕಿತ್ತು. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಪ್ರಜ್ವಲ್ ತಪ್ಪು ಮಾಡಿದ್ದಕ್ಕೆ ಸಾಕ್ಷಿಗಳಿದ್ರು ಯಾರಿಗೋ ಬೆದರಿಕೆ ಹಾಕಿ ಬಲವಂತವಾಗಿ ದೂರು ಪಡೆಯೋ ಅನಿವಾರ್ಯ ಏನಿತ್ತು? ಆದ್ರಿಂದ ಇದೆಲ್ಲದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರಗಳಿವೆ ಅಂತ ಚರ್ಚೆಗಳಾಗ್ತಾ ಇದೆ. ಇನ್ನು ಪ್ರಜ್ವಲ್ ಪ್ರಕರಣದಿಂದ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿರೋದು ಜೆಡಿಎಸ್ಗೆ. ಆದ್ರೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ತಡ ಮಾಡದೆ ಪ್ರಜ್ವಲ್ ರನ್ನ ಅಮಾನತು ಮಾಡೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಜೆಡಿಎಸ್ ಮುಂದಾಯಿತು. ಆದ್ರೆ ಅದರ ಬೆನ್ನಲ್ಲೇ ರೇವಣ್ಣ ಅರೆಸ್ಟ್ ಮತ್ತೆ ಮುಖಭಂಗ ತಂದಿದೆ. ಈಗ ಇದು ರಾಜಕೀಯ ಸೇಡು ಅಂತ ಜೆಡಿಎಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಡಿಯೋ ಲೀಕ್ ಬೆನ್ನಲ್ಲೇ ಡಿಕೆಶಿ ವಿರುದ್ಧ HDK ಮಹಾನಾಯಕ ಆರೋಪ ಮಾಡಿದ್ದಾರೆ. ಇದೆಲ್ಲದರ ಸೂತ್ರಧಾರಿ ಅವರೇ ಅನ್ನೋ ಬಲವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲೂ ಮಹಾನಾಯಕನ ಹೆಸರು ಕೇಳಿ ಬಂದಿತ್ತು. ಡಿಕೆಶಿಯನ್ನ ಬೊಟ್ಟು ಮಾಡಿದ್ರು.
ಆದ್ರಿಂದ ಇಲ್ಲೂ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಅಲ್ಲದೆ ಇಷ್ಟು ವರ್ಷಗಳಿಂದ ಇದೆಲ್ಲ ನಡೀತಾ ಇದ್ರು ಚುನಾವಣೆ ಹೊತ್ತಲ್ಲೇ ಇದನ್ನ ರಿಲೀಸ್ ಮಾಡಿದ್ದು ಯಾಕೆ ಅಂತ ಕುಮಾರಸ್ವಾಮಿ ಬಲವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಈ ಕೇಸ್ನಲ್ಲಿ ಎಸ್ಐಟಿ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ನಿಷ್ಪಕ್ಷಪಾತವಾಗಿ ನಡೆಸ್ತಾ ಇಲ್ಲ ಅಂತ ರಾಜ್ಯಪಾಲರಿಗೆ ದೂರು ನೀಡಿದೆ ಜೆಡಿಎಸ್. ಇಡೀ ಪ್ರಕರಣವನ್ನ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಎಸ್ಐಟಿ ಕೆಲಸ ಮಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅನ್ನೋ ವ್ಯಕ್ತಿ ವಿಡಿಯೋ ಹಾಗೂ ಚಿತ್ರಗಳನ್ನ ಪ್ರಜ್ವಲ್ ಅವರ ಮೊಬೈಲ್ನಿಂದ ಕದ್ದು ಸೋರಿಕೆ ಮಾಡಿದ್ದಾರೆ. ಕಾರ್ತಿಕ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಸಂಚು ರೂಪಿಸಿದ್ರು, ಆದ್ರೆ ಈವರೆಗೂ ಕಾರ್ತಿಕ್ ಅನ್ನ ಬಂಧಿಸಿಲ್ಲ ಅಂತ ಜೆಡಿಎಸ್ ದೂರಿದೆ. ಇನ್ನು ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವ ಪ್ರಕರಣದ ಆರೋಪಿಗಳ ಬಗ್ಗೆ ದೂರು ದಾಖಲಾಗಿದ್ರು ಈವರೆಗೆ ಬಂಧಿಸಿಲ್ಲ. ಈ ಕೃತ್ಯದಲ್ಲಿ ನವೀನ್ ಗೌಡ ಎಂಬ ವ್ಯಕ್ತಿ ಭಾಗಿಯಾಗಿದ್ದು ಹಾಸನದಲ್ಲಿ ಎಫ್ಐಆರ್ ಆಗಿದ್ರು ಆತನನ್ನ ತನಿಖಾ ತಂಡ ಬಂಧನ ಮಾಡಿಲ್ಲ ಅಂತ ರಾಜ್ಯಪಾಲರಿಗೆ ಸಲ್ಲಿಸಿರೋ ದೂರಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ವಿಡಿಯೋಗಳನ್ನ ಎಲ್ಲೆಡೆ ಸೋರಿಕೆ ಮಾಡಿರುವ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಈ ನಿಟ್ಟಿನಲ್ಲಿ ಎಸ್ಐಟಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜೆಡಿಎಸ್ ಆಪಾದಿಸಿದೆ. ಅಲ್ಲದೆ 25,000 ಪೆನ್ ಡ್ರೈವ್ಗಳನ್ನ ಹಂಚಿಕೆ ಮಾಡಿರುವ ಆರೋಪ ಇದ್ದು ಮಹಿಳೆಯರ ಮಾನಹಾನಿಗೆ ಕಾರಣವಾಗಿರೋ ಅಶ್ಲೀಲ ವಿಡಿಯೋಗಳ ಹಂಚಿಕೆ ಮಾಡೋದನ್ನ ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪ್ರಕರಣದಲ್ಲಿ ನೊಂದಿರುವ ಮಹಿಳೆಯರಿಗೆ ಇದರಿಂದ ಬಹಳ ಆಘಾತವಾಗಿದೆ ಅಂತ ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಆರೋಪಿ ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಕೈಗೆ ಸಿಕ್ಕಿಲ್ಲ. ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ರನ್ನ ಹುಡುಕೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಲಾಗಿದೆ. ಇದರಿಂದ ಇಂಟರ್ಪೋಲ್ ಮೂಲಕ ಎಲ್ಲಾ ದೇಶಗಳಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ತಲೆಮರೆಸಿಕೊಂಡಿರೋ ವ್ಯಕ್ತಿ ಮತ್ತೊಂದು ದೇಶಕ್ಕೆ ಹೋಗೋ ಸಂದರ್ಭದಲ್ಲಿ ತನ್ನ ಪಾಸ್ಪೋರ್ಟ್ ಅನ್ನ ತೋರಿಸಬೇಕಾಗತ್ತೆ. ಅದನ್ನ ಆನ್ಲೈನ್ ನಲ್ಲಿ ಪರಿಶೀಲನೆ ಮಾಡಿದಾಗ ಭಾರತೀಯ ನಾಗರಿಕ ಇಲ್ಲಿಗೆ ಬಂದಿದ್ದಾನೆ ಅಂತ ದಾಖಲಾಗುತ್ತೆ. ಈ ಮಾಹಿತಿ ಇಂಟರ್ಪೋಲ್ಗೂ ರವಾನೆ ಆಗುತ್ತೆ. ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಗೊತ್ತಾಗುತ್ತೆ. ಇದರ ಸಹಾಯದಿಂದ ಪ್ರಜ್ವಲ್ರನ್ನ ಪತ್ತೆ ಮಾಡಿ ಬಂಧಿಸೋ ಪ್ರಯತ್ನಗಳು ನಡೆಯುತ್ತವೆ. ಇದನ್ನು ಮೀರಿ ಪ್ರಜ್ವಲ್ ತಲೆಮರೆಸಿಕೊಂಡು ಓಡಾಡಿದ್ದೆ ಆದ್ರೆ ಅದು ತನಿಖಾ ಸಂಸ್ಥೆಗೆ ಗೊತ್ತಾಯಿತು ಅಂದ್ರೆ ಕೊನೆಯದಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ. ಇದು ಕೊನೆಯ ಹಂತವಾಗಿರುತ್ತೆ. ಈ ನೋಟಿಸ್ ಜಾರಿಯಾದ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ಸ್ಥಳದಲ್ಲಿ ಇದ್ದಾನೋ ಅಲ್ಲಿಯೇ ಬಂಧನ ಮಾಡಲಾಗುತ್ತೆ. ಬಳಿಕ ಇಂಟರ್ಪೋಲ್ಗೆ ಹಾಜರುಪಡಿಸಲಾಗುತ್ತೆ. ಇಂಟರ್ಪೋಲ್ ಸಿಬಿಐ ಕಸ್ಟಡಿಗೆ ಹಸ್ತಾಂತರ ಮಾಡುತ್ತೆ. ಸಿಬಿಐನಿಂದ ಎಸ್ಐಟಿ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಈಗ ಎಲ್ಲರಲ್ಲಿರೋ ಪ್ರಮುಖ ಪ್ರಶ್ನೆ ಏನಂದ್ರೆ ಸಿಕ್ಕಿಬಿದ್ದ ಬಳಿಕ ಪ್ರಜ್ವಲ್ಗೆ ಸರಿಯಾದ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದು. ಆದರೆ ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಇಡೀ ಪ್ರಕರಣ ನಿಂತಿದೆ. ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಕೊನೆವರೆಗೂ ಗಟ್ಟಿಯಾಗಿ ನಿಂತ ಪರಿಣಾಮ ಆರೋಪಿಗಳಿಗೆ ಶಿಕ್ಷೆ ಆಯಿತು. ಈ ಪ್ರಕರಣದಲ್ಲೂ ಸಂತ್ರಸ್ತೆಯರು ಗಟ್ಟಿಯಾಗಿ ತಮ್ಮ ಹೇಳಿಕೆ ಮೇಲೆ ನಿಂತ್ರೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ. ಆದ್ರೆ ಸಂತ್ರಸ್ತೆಯರು ತಮ್ಮ ಮೇಲೆ ಒತ್ತಡ ಬೆದರಿಕೆಗೆ ಹೆದರಿ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದುಕೊಂಡಾಗ ಪ್ರಕರಣದಲ್ಲಿ ಆರೋಪಿಗಳು ಶಿಕ್ಷೆಯಿಂದ ಪಾರೋಗೋ ಸಾಧ್ಯತೆ ಇದೆ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಈ ಪ್ರಕರಣದಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಅದರಲ್ಲೂ ದೂರು ಕೊಟ್ಟ ಮಹಿಳೆ ಬೆದರಿಕೆ ಅಂತ ಹೇಳಿ ಹಿಂದೆ ಸರಿದಿದ್ದಾರೆ. ಮಹಿಳಾ ಆಯೋಗ ಬೇರೆ ಎಂಟ್ರಿ ಕೊಟ್ಟಿದೆ. ದೌರ್ಜನ್ಯ ಅಥವಾ ಈ ರೀತಿಯ ಕೇಸ್ಗಳಲ್ಲಿ ಮಹಿಳೆಯರ ಐಡೆಂಟಿಟಿಯನ್ನ ರಿವೀಲ್ ಮಾಡೋ ಹಾಗಿಲ್ಲ. ಆದ್ರೆ ಇಲ್ಲಿ ವಿಡಿಯೋ ಲೀಕ್ ಮಾಡಿದವರು ಎಲ್ಲಾ ಮಹಿಳೆಯರ ಐಡೆಂಟಿಟಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಆದ್ರಿಂದ ಒಂದು ವೇಳೆ ಇದನ್ನ ರಾಜಕೀಯ ಕಾರಣದಿಂದ ಮಾಡಿದ್ರೂ ಮಹಿಳೆಯರ ಐಡೆಂಟಿಟಿ ಬಿಚ್ಚಿಟ್ಟಿರೋದು ದೊಡ್ಡ ಅಪರಾಧವಾಗಲಿದೆ. ಅಲ್ಲದೆ ಒಬ್ಬ ಮಹಿಳೆಯನ್ನ ಪ್ರಜ್ವಲ್ ಒತ್ತಾಯಪೂರ್ವಕವಾಗಿ ಬಳಸಿಕೊಳ್ಳೋಕೆ ಯತ್ನಿಸಿದ್ದ. ಆ ಮಹಿಳೆಯ ಮುಖವನ್ನು ಕೂಡ ರಿವೀಲ್ ಮಾಡಲಾಗಿದೆ. ಆದ್ರಿಂದ ಇದು ಪ್ರಜ್ವಲ್ ಮೇಲೆ ಅತ್ಯಾಚಾರ ಕೇಸ್ ರಿಜಿಸ್ಟರ್ ಆದ್ರೂ ಆ ಮಹಿಳೆಯ ಐಡೆಂಟಿಟಿ ಬಿಟ್ಟುಕೊಟ್ಟವರ ಮೇಲೂ ದೊಡ್ಡ ಕೇಸ್ ಆಗಲಿದೆ. ಆದ್ರಿಂದ ಯಾರು ಪ್ಲಾನ್ ಮಾಡಿದ್ದಾರೋ ಅವರೇ ಸಿಕ್ಕಿಬೀಳೋ ಸಾಧ್ಯತೆ ಇದೆ. ಮುಂದಿನ ತನಿಖೆಗಳಲ್ಲಿ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.